ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡೋ ಸಲುವಾಗಿ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗರು. ನಾವು ಇವತ್ತು MLAಗಳೇನು ಆರಿಸಿ ಬಂದಾರೆ ಇಡೀ 136 ಜನ. ಆ 136 ಜನರಿಗೂ ನಾವು ಮೂಲ ಬಂಡವಾಳಿಗರು. ಮೂಲ ಬಂಡವಾಳ ಇಲ್ದೇನೆ ಯಾವ ಬ್ಯಾಂಕ್ ಸಾಲ ಕೊಡಂಗಿಲ್ಲ, ಯಾರು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಉದ್ಯೋಗ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆದ್ರೆ ನಾವು ಮುಸ್ಲಿಮಾನರು ಇಡೀ 136 ಮಂದಿಗೆ ಅಷ್ಟೇ ಅಲ್ಲ, 224 ಕ್ಯಾಂಡಿಡೇಟ್ಗೂ ಮೂಲ ಬಂಡವಾಳಿಗರು. ನಾವು ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ. ಅದಕ್ಕೆ ಮರಿಬಾರ್ದು. ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ? ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅದು ತಮಗೆ ಗೊತ್ತಿದೆ. ನೀವು ಇದನ್ನು ತಿಳಿಬಾರ್ದು. ಇವು ಬಾಂಡೆಡ್ ಲಿಬರ್ ತರ ನಮಗೆ ಇವ್ರು ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು. ತಿಳಿದು ನಿರ್ವಚನೆ ಮಾಡ್ತಾ ಇದ್ದೀರಿ, ಮಾಡಬಾರ್ದು ಅಂತ ನನ್ನ ವಿನಂತಿ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರು ರಾತ್ರಿಗಳು ದುಡಿದವರಿದ್ದಾರೆ. ಹಮೀದ್ ಮುಶ್ರೀಫ್ ಅವರಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವರು ಸ್ವೀಕಾರ ಇಲ್ಲದಾಗ ಸೋತರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೆನೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡಲಿಲ್ಲ. ನೀವು ಏನು ಹೇಳಿದ್ರಿ? ಏನೋ ಮತ್ತೆ ಮುಂದಿನ ಸಲ ನಿಮ್ಗೆ ನಾವು ವಿಧಾನ ಪರಿಷತ್ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿಗಳು. ನೀವು ಅದನ್ನು ಈಡೇರಿಸಿಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಕೂತಿಲ್ಲ ನಿಮ್ಮ ಎದುರಿಗೆ. ನಾವು ಬಂಡವಾಳ ಹಾಕಿದ್ದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ. ನೀವು ಇವತ್ತು ಯಾರು ಬಂಡವಾಳ ಹಾಕಲಾರವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಏನು ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರು? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವು ಇಲ್ಲಿ ಕೂತೀವಿ, ಕಾಂಗ್ರೆಸ್ ಪರ ಇದ್ದವ್ರು ಇದ್ದೀವಿ ನಾವು ಇಲ್ಲಿ. ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು. ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ, ನಾ ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ರಾಜ್ಯದಲ್ಲಿನೂ ಅದೇ ಪರಿಸ್ಥಿತಿ ಇದೆ. ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು 40ರಿಂದ 50 ಇಲಾಖೆಗಳಿದಾವೆ. ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯತ್ವ ಆಫೀಸರ್ ಇಲ್ಲ, ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆಗೂ. ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದ್ರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ? ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ. ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲು ಟೊಂಕ ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ. ನಾವು ನಿಮ್ಗೆ ಬೇಕಾದವ್ರೆ, ನಾವು ನಿಮ್ಗೆ ಬೆಂಬಲಿಗರೆ, ರಾತ್ರಿ ಆಗಲು ಬೆಂಬಲಿಗರೆ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ. ನಾವು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ. ನಾವು ವಿನಂತಿದಿಂದನೇ ಕೇಳಿದ್ದೀವಿ, ವಿನಂತಿದಿಂದ ಹೇಳಿದ್ದೀವಿ. ವೈಯಕ್ತಿಕ ನನ್ನ ಪರವಾಗಿಲ್ಲ, ಎಲ್ಲ ನಾಯಕರುಗಳು ಅವರವರು ಹೋಗಿ ಭೇಟಿಯಾಗಿ ಹೇಳಿದ್ವಿ.